ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 10 ತಿಂಗಳನ್ನು ಕಳೆದಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ 10 ತಿಂಗಳನ್ನು ಕಳೆದಿದ್ದಾರೆ. ಮಾಜಿ ಎಂಪಿ ಪ್ರತಿದಿನವೂ ಕೂಡ ಸಹಕೈದಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಬೇಲ್ ನಿರೀಕ್ಷೆಯಲ್ಲಿರೋ ಪ್ರಜ್ವಲ್ಗೆ ಏಪ್ರಿಲ್ 7ಕ್ಕೆ ಸಿಗುತ್ತಾ ಗುಡ್ ನ್ಯೂಸ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಏಪ್ರಿಲ್ 7ರಂದು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಈಗಾಗಲೇ ಮುಂದೂಡಿದೆ. ಅವತ್ತಾದ್ರೂ ಬೇಲ್ ಸಿಗುತ್ತಾ? ಅತ್ಯಾಚಾರ ಕೇಸ್ನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ತೆರಳಿಗಾಗಲೇ 10 ತಿಂಗಳು ಕಳೆದಿದೆ. ಎಲ್ಲರ ಜೊತೆನೂ ಕೂಡ ನಾರ್ಮಲ್ ಆಗಿ ಮಾತನಾಡಿಕೊಂಡು ಎಲ್ಲರ ಜೊತೆ ನಾರ್ಮಲ್ ಆಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನವೂ ಕೂಡ ಅಲ್ಲಿನ ಕೈದಿಗಳು ಏನಿರ್ತಾರೆ ಅವರ ಜೊತೆ ಕೈದಿಗಳು ಇರ್ತಾರೆ. ಅವರ ಜೊತೆ ಇದೀಗ ಪ್ರಜ್ವಲ್ ರೇವಣ್ಣ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಏಪ್ರಿಲ್ 7ರಂದು ಅವರ ಏನು ಜಾಮೀನು ಅರ್ಜಿ ವಿಚಾರಣೆ ಇತ್ತು ಅದನ್ನ ಏಪ್ರಿಲ್ 7ರಂದು ಮುಂದೂಡಿಕೆಯನ್ನ ಕೋರ್ಟ್ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 7ರಂದಾದ್ರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಏನು ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ 10 ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದಾದ ನಂತರ ಫಾರಿನ್ಗೆ ಎಸ್ಕೇಪ್ ಆಗಿದ್ರು. ಅದಾದ ನಂತರ ಬಂಧಿಸಲಾಗಿತ್ತು. ನಿನ್ನೆ ಜಾಮೀನಿಗಾಗಿ 2ನೇ ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಸಲ್ಲಿಸಿದ್ರು. ಜಾಮೀನಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೈಲಿನಲ್ಲಿ ಸಹಕೈದಿಗಳೊಂದಿಗೆ ಪ್ರಜ್ವಲ್ ರೇವಣ್ಣ ಬೆರ್ತಿದ್ದಾರೆ, ನಾರ್ಮಲ್ ಆಗಿದ್ದಾರೆ. ಪ್ರತಿದಿನ ಪೇಪರ್ ಪ್ರಚಲಿತ ವಿದ್ಯಮಾನ ಕಡೆ ಗಮನ ಹರಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೆಲವೊಂದು ಬಾರಿ ಕೈದಿಗಳ ಜೊತೆ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದ್ದಾರೆ. ನಿನ್ನೆ ಜಾಮೀನಿಗಾಗಿ 2ನೇ ಅರ್ಜಿಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಸಲ್ಲಿಸಿದ್ರು. ಜಾಮೀನಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಒಬ್ಬ ಕಾಮನ್ ಮ್ಯಾನ್ ಅಂತೆ ಅವರು ಕೂಡ ಏನು ಬೇರೆ ಕೈದಿಗಳಿದ್ರು ಅವರು ಕೂಡ ಅವ್ರ ಜೊತೆ ಇದೀಗ ಬೆರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ವಿಚಾರಣೆ ಕೂಡ ನಡೆದಿತ್ತು. ಅಂತಹ ಸಂದರ್ಭದಲ್ಲಿ ಏಪ್ರಿಲ್ 7ಕ್ಕೆ ಈಗಾಗಲೇ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 7ರಂದು ಏನಾದರೂ ಅವರಿಗೆ ಜಾಮೀನು ಸಿಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಸಹಕೈದಿಗಳೊಂದಿಗೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಪಶ್ಚಾತ್ತಾಪದ ನುಡಿಗಳನ್ನ ಆಡ್ತಿದ್ದಾರೆ. ಅಂದ್ರೆ ನಾನು ಈ ತರ ಮಾಡಬಾರ್ದಿತ್ತು ಎಂಬ ನುಡಿಗಳನ್ನ ಆಡ್ತಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ.